ಡಿಕೆಶಿ ಮನೆಯ ಮೇಲೆ ಐಟಿ ಅಧಿಕಾರಿಗಳ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸಿಕ್ಕ ಹಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆಶಿ ಹೇಳಿಕೆ ನೀಡಿದ್ದಾರೆ. ಓಕೆ, ಡಿಕೆಶಿ ಮನೆಯ ಮೇಲೆ ಐಟಿ ಅಧಿಕಾರಿಗಳ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸಿಕ್ಕ ಹಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಸಿಕ್ಕ ವಸ್ತುಗಳಿಗೆ ದಾಖಲೆಗಳಿಗೆ ಪ್ರಶ್ನೆ ಕೇಳಿ ಬೇರೆದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ. ದೆಹಲಿಯಲ್ಲಿ ಇರ್ತಕ್ಕಂಥವ್ರು ನನ್ನ PA, ಅವರು ವಾಸ ಮಾಡೋ ಮನೆ ಕಚೇರಿ ನನ್ನ ಹೆಸರಲ್ಲಿ ಏನೂ ಇಲ್ಲ. ನನ್ನ ಹೆಸರಲ್ಲಿ ಇಲ್ಲದ ಮನೆಯಲ್ಲಿ ಸಿಕ್ಕಿರೋದಕ್ಕೆ ನಾನು ಯಾಕೆ ಉತ್ತರ ಕೊಡಲಿ, ನಾನು ಯಾಕೆ ಮಾಹಿತಿ ಕೊಡಲಿ ಅಂತ ಡಿಕೆ ಶಿವಕುಮಾರ್ ಐಟಿ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ. ವಿಚಾರಣೆಯ ವೇಳೆ ಐಟಿ ಅಧಿಕಾರಿಗಳಿಗೆ ಸಚಿವ ಡಿಕೆಶಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನನ್ನ ಹೆಸರಿನಲ್ಲಿ ಇಲ್ಲದೆ ಇರುವಂತಹ ಮನೆಯಲ್ಲಿ ಏನು ಸಿಕ್ಕಿದ್ರು ಕೂಡ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಐಟಿ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಂತಹ ಸತ್ಯ ಏನು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಒಂದು ರೀತಿ ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಅತ್ತ ದೆಹಲಿಯಲ್ಲಿ ಅಧಿಕಾರಿಗಳು PA ಆಂಜನೇಯಗೆ ತೀವ್ರ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಹಣದ ಮೂಲವನ್ನು ತಿಳಿಸಬೇಕು ಅಂತ ಐಟಿ ಅಧಿಕಾರಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಆ ದುಡ್ಡಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ದೆಹಲಿಯಲ್ಲಿ ಸಿಕ್ಕಂತಹ ಹಣಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಐಟಿ ವಿಚಾರಣೆಯ ವೇಳೆ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಂತಹ ಸತ್ಯ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಮುರಳಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮುರಳಿ, ಈಗ ತಾವು ಪ್ರಸ್ತುತ ಎಲ್ಲಿದ್ದೀರಾ? ಏನ್ ನಡೀತಾ ಇದೆ ಈ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲಿ? ಅರವಿಂದ್, ಈಗ ನಾನು ಪ್ರಸ್ತುತ ಡಿಕೆ ಶಿವಕುಮಾರ್ ಅವರ ಮನೆಯ ಸದಾಶಿವನಗರ ಮನೆಯಲ್ಲೇ ಸಹ ಇರುವಂತದ್ದು. ಏನ ಡಿಕೆ ಶಿವಕುಮಾರ್ ಅವರನ್ನ ಬೆಳಗ್ಗೆ 6:30 ಸಹ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆಗೊಳಪಡಿಸಿದಾಗ ಪ್ರಥಮವಾಗಿ ಅವರ ಕ್ವಶನ್ ಇರುವಂತದ್ದು ಏನಂದ್ರೆ, ದೆಹಲಿಯಲ್ಲಿ ಸಿಕ್ಕಂತ ಹಣ ಏನಿತ್ತು ಅಂದ್ರೆ ಆಂಜನೇಯ ಅವರ ಮನೆಯಲ್ಲಿ ಸುಮಾರು 5 ಕೋಟಿಯಷ್ಟು ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಐಟಿ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿಯನ್ನು ಆಧರಿಸಿ ಅದನ್ನೇ ಕ್ವಶನ್ ಈಗ ಡಿಕೆ ಶಿವಕುಮಾರ್ ಅವರಿಗೆ ಮಾಡ್ತಾ ಇರುವಂತದ್ದು. ಅಂದ್ರೆ 5 ಕೋಟಿಯ ಮೂಲ ಯಾವುದು ಅನ್ನೋದ್ರ ಬಗ್ಗೆ ನೀವು ಹೇಳಬೇಕು, ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಕೇಳಿದಾಗ ಡಿಕೆ ಶಿವಕುಮಾರ್ ಒಂದು ನಕಾರಾತ್ಮಕ ಆನ್ಸರ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ದೆಹಲಿಯಲ್ಲಿ ಮನೆಯಲ್ಲಿ ಆಂಜನೇಯ ಅವರ ಮನೆಯಲ್ಲಿ ಹಣ ಸಿಕ್ಕಿರುವಂತದ್ದು, ಆ ಹಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಮನೆಯನ್ನು ನನ್ನ ಹೆಸರಿನಲ್ಲಿಲ್ಲ, ಅವರು ನನ್ನ PA ಆಗಿದ್ರು ಅನ್ನೋದಕ್ಕೋಸ್ಕರ ಆ ಹಣದ ಜವಾಬ್ದಾರಿ ನಾನು ಯಾಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಅಂದ್ರೆ DK ಸುರೇಶ್ ಅವರು ಸಹ ನೆನೆ ಬಂದು ಮಾಧ್ಯಮಗಳ ಮುಂದೆ ಮಾತಾಡಿದ ಸಂದರ್ಭದಲ್ಲೂ ಸಹ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಹಣ ಇರ್ಬೋದು, ದಾಖಲಾತಿಗಳಿರ್ಬೋದು, ಆ ದಾಖಲಾತಿಗಳು ಸಿಗ್ತವೆ, ಆ ದಾಖಲಾತಿಗಳಿಗೆ ಮಾತ್ರ ನಾವು ಸ್ಪಷ್ಟೀಕರಣ ನೀಡ್ತೀವಿ, ಅದಕ್ಕೆ ನಾವು ಜವಾಬ್ದಾರರಾಗಿರ್ತೀವಿ. ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಕಡೆ ಏನು ದಾಳಿ ನಡೆದಿದೆ, ಆ ದಾಳಿ ನಡೆದಿರುವಂತ ಅದಕ್ಕೆ ಯಾವುದೇ ಹಣಕ್ಕೂ ಸಹ ನಾವು ಜವಾಬ್ದಾರರಾಗಿರಲ್ಲ ಅಂತ ಹೇಳಿ DK ಸುರೇಶ್ ಅವರು ಸಹ ಹೇಳಿದ್ರು. ಅದೇ ರೀತಿ ಐಟಿ ಅಧಿಕಾರಿಗಳ ಮುಂದೆ DK ಶಿವಕುಮಾರ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂತದ್ದು. ಆಂಜನೇಯ ಅವ್ರ ಮನೆಯಲ್ಲಿ ಹಣ ಸಿಕ್ಕಿರ್ಬೋದು, ನನ್ನ ಸಂಬಂಧಿಕರ ಮನೆಯಲ್ಲಿ ಓಕೆ, ನನಗೆ ಆಡಿಯೋ ಕೇಳಿಸ್ತಾ ಇಲ್ಲ ಮುರಳಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಸೊ ಅದರಲ್ಲಿ ನನಗೂ ಆ ದೆಹಲಿಯಲ್ಲಿ ಸಿಕ್ಕಿರುವಂತಹ ದುಡ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಇದು ಸದಾಶಿವನಗರದ
ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಐಟಿ ಅಧಿಕಾರಿಗಳ ಮುಂದೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಇನ್ನು ದೆಹಲಿಯಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಬೀರ್ ಅವರಿಂದ. ಎಸ್ ಶಬೀರ್, ಇವಾಗ ದೆಹಲಿಯ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಸಿಕ್ಕಂತಹ ಹಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ PA ಆಂಜನೇಯ ಅವರು ಐಟಿ ಅಧಿಕಾರಿಗಳಿಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ, ಆ ಹಣದ ಮೂಲ ಯಾವುದು ಅಂತ ಏನಾದರೂ ಹೇಳಿದಾರಾ? ಅರವಿಂದ್, ನಿನ್ನೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಆಪ್ತ ಮತ್ತು ಪರ್ಸನಲ್ ಸೆಕ್ರೆಟರಿ ಅಂತ ಹೇಳಾಗ್ತಿರುವಂತ ಆಂಜನೇಯ ಮತ್ತು ಅವರ ಚಾಲಕನಾಗಿ ಕೆಲಸ ಮಾಡ್ತಿದ್ದಂತ ನಾಗರಾಜ್ ಅವರನ್ನ ವಶಪಡಿಸಿಕೊಂಡು ಸಾಕಷ್ಟು ವಿಚಾರಣೆಯನ್ನ ನಡೆಸಿರುವಂತದ್ದು. ನಿನ್ನೆ 5 ಕೋಟಿ ಮೌಲ್ಯದಷ್ಟು ಹಣ ಆಂಜನೇಯ ಅವರ ಮನೆಯಲ್ಲಿ ದೊರಕಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿತ್ತು. ಈ ಹಣದ ಮೂಲವನ್ನ ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿರುವಂತದ್ದು. ಆದ್ರೆ ಆಂಜನೇಯ ಮಾತ್ರ ಇವೆಲ್ಲ ಪ್ರಶ್ನೆಗಳಿಗೂ ಅಡ್ಡಗೋಡೆಯ ಮೇಲೆ ದೀಪ ಇಡುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಹಣದ ಮೂಲ ಎಲ್ಲಿಂದ ಬಂತು ಅನ್ನೋದು ಸ್ಪಷ್ಟನೆಯನ್ನ ಇನ್ನೂ ಕೊಡ್ತಾ ಇಲ್ಲ ಅಂತ ಈಗ ಐಟಿ ಅಧಿಕಾರಿಗಳು ಒಂದು ತಿಳಿಸಿರುವಂತದ್ದು. ಆ ಹಣ ಎಲ್ಲಿಂದ ಬಂತು, ಹೇಗೆ ಬಂತು ಅಂದ್ರೆ ಇದು ಬೇರೆ ಯಾರಿಗೂ ಕೊಡ್ಬೇಕಾಗಿತ್ತು ಹಣ, ಹಾಗಾಗಿ ನನ್ನ ಮನೆಯಲ್ಲಿ ತಂದು ಇಟ್ಕೊಂಡಿದ್ದೆ, ಆದ್ರೆ ಇದು ಡಿ ಕೆ ಶಿವಕುಮಾರ್ಗೆ ಸಂಬಂಧವಿಲ್ಲ ಅನ್ನೋ ಮಾತನ್ನ ಆಂಜನೇಯ ಹೇಳಿದ್ದಾರೆ ಅಂತ ಈಗ ಒಂದು ಮಾಹಿತಿ ಐಟಿ ಅಧಿಕಾರಿಗಳಿಂದ ಲಭ್ಯವಾಗ್ತಿರುವಂತದ್ದು. ಅರವಿಂದ್, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹಣದ ಮೂಲವನ್ನ ಐಟಿ ಅಧಿಕಾರಿಗಳು ಆಂಜನೇಯ ಅವರಿಂದ ಬಾಯ್ ಬಿಡಿಸ್ತಾರೆ ಅಂತ ಕಾಣಿಸುತ್ತೆ. ಅಂದ್ರೆ ಶಬೀರ್, ಇವಾಗ ಹಣದ ಮೂಲವನ್ನ ಬಾಯ್ ಬಿಡ್ತಾ ಇಲ್ಲ ಅಂತಂದ್ರೆ ಬಾಯ್ ಬಿಡಿಸುವ ಎಲ್ಲ ವಿದ್ಯೆಗಳು ಕೂಡ ಐಟಿ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಇವರು ಬಾಯ್ ಬಿಡ್ತಾ ಇಲ್ಲ ಅಂತಂದ್ರೆ ಅವರು ದಾಳಿಗೆ ಅಂದ್ರೆ ಅವರ ಐಟಿ ಅಧಿಕಾರಿಗಳ ಪರಿಶೀಲನೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಮುಂದೆ ಬೇರೆ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆಯಾ ಆಂಜನೇಯ ಅವರ ವಿರುದ್ಧ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಅವ್ರನ್ನ ನಿನ್ನೆ ವಶಪಡಿಸಿಕೊಂಡಾಗಿಂದಲೂ ಕೂಡ ಅವರನ್ನ ಮನೆಯಲ್ಲಿ ಅವರನ್ನ ಬಂದಿಯಾಗಿ ಇಟ್ಕೊಂಡಿಲ್ಲ. ಅವರನ್ನ ಬೇರೆ ಅಂದ್ರೆ ಗುಪ್ತದಲ್ಲಿ ಅವರನ್ನ ವಿಚಾರಣೆ ನಡೆಸಲಾಗ್ತಿರುವಂತದ್ದು. ಅವರ ಮನೆಯಲ್ಲಿ ಆಂಜನೇಯವರ ಮನೆಯಲ್ಲಿ ಆಂಜನೇಯ ಕುಟುಂಬಸ್ಥರು ಮಾತ್ರ ವಿಚಾರಣೆಗೆ ಹಾಜರಾಗಿರುವಂತದ್ದು. ಆಂಜನೇಯ ಯಾವೆಲ್ಲ ವ್ಯವಹಾರಗಳನ್ನ ಮಾಡ್ತಿದ್ರು, ಹಣದ ವ್ಯವಹಾರಗಳಾಗಿರ್ಬೋದು, ಡಿ ಕೆ ಶಿವಕುಮಾರ್ ಜೊತೆಗೆ ಇದ್ದಂತ ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅವೆಲ್ಲ ವಿಚಾರಗಳನ್ನ ಅವರ ಕುಟುಂಬಸ್ಥರಿಂದ ಅವರ ಮಕ್ಕಳಿಂದ ಪಡೆಯುವಂತ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು ಮನೆಯಲ್ಲಿ. ಆದ್ರೆ ಆಂಜನೇಯವರನ್ನ ಬೇರೆಡೆ ಸ್ಥಳಾಂತರಿಸಲಾಗಿದೆ. ಗುಪ್ತ ಸ್ಥಳದಲ್ಲಿ ಅವರ ಏಕಾಂಗಿಯಾಗಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನಾಗರಾಜ್ ಮತ್ತು ಆಂಜನೇಯವರನ್ನ ಸಪರೇಟ್ ಆಗಿ ವಿಭಾಗಿಸಿ ಐಟಿ ಅಧಿಕಾರಿಗಳು ಬೇರೆ ಬೇರೆಯಾಗಿ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಏನ್ ಸಿಗ್ಬೋದು ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು ಸದ್ಯಕ್ಕೆ. ಆದ್ರೆ ಆಂಜನೇಯ ಮಾತ್ರ ಹಣದ ಮೂಲ ಎಲ್ಲಿಂದ ಬಂತು ಅಂತ ಹೇಳಿಕೆ ಈಗಾಗಲೇ ತಡವರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಆದ್ರೆ ಹಣದ ಮೂಲ ಎಲ್ಲಿಂದ ಬಂತು ಅಂತ ಇನ್ನೂ ಆಂಜನೇಯ ಸ್ಪಷ್ಟವಾದಂತ ಮಾಹಿತಿ ನೀಡಿ. ಓಕೆ ಶಬೀರ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ಗೆ ಮೊದಲೇ ಮಾಹಿತಿ ಇತ್ತಂತೆ ಈ ರೀತಿ ಐಟಿ ರೇಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಆ ಮಾಹಿತಿ ಡಿ ಕೆ ಶಿವಕುಮಾರ್ಗೆ ತಿಳಿದಿದ್ದಾದ್ರೂ ಹೇಗೆ? ಓಕೆ, ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ಗೆ ಐಟಿಯಿಂದ ರೇಡ್ ಆಗ್ತಾ ಇರತಕ್ಕಂಥದ್ದು, ಅಂದ್ರೆ ಪವರ್ಫುಲ್ ಶಾಕ್ ಸಿಕ್ಕಿರುವಂಥದ್ದು. ಹಾಗಾದ್ರೆ ಐಟಿ ದಾಳಿ ನಡೆಸುತ್ತೆ ಅಂತ ಪ್ರಭಾವಿ ಸಚಿವ ಡಿ ಕೆ ಶಿಗೆ ಮೊದಲೇ ಗೊತ್ತಾಗಿದ್ದು ಹೇಗೆ? ಬಿಜೆಪಿಯ ಉನ್ನತ ಮೂಲಗಳಿಂದ ಐಟಿ ದಾಳಿಯ ಬಗ್ಗೆ ಡಿ ಕೆ ಶಿಗೆ ಮಾಹಿತಿ ಸಿಕ್ಕಿತ್ತಾ? ಗುಜರಾತ್ ಶಾಸಕರಿಗೆ ಆತಿಥ್ಯ ನೀಡಿದ್ದ ಹಿನ್ನೆಲೆಯಲ್ಲಿ ದಾಳಿಯಾಗುವ ಸಾಧ್ಯತೆ ಇದೆ ಅಂತ ಗೊತ್ತಿತ್ತು. ಈ ಹಿನ್ನೆಲೆಯಲ್ಲಿ ಐಟಿ ಅಥವಾ ಇಡಿ ದಾಳಿಗೆ ಸಕಲ ರೀತಿಯಲ್ಲೂ ಸನ್ನದ್ಧರಾಗಿದ್ರು ಡಿ ಕೆ ಶಿವಕುಮಾರ್. ಐಟಿ ದಾಳಿಯ ಬಗ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದಲೇ ಡಿ ಕೆ ಶಿವಕುಮಾರ್ಗೆ ಮಾಹಿತಿ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಕಲ ರೀತಿಯಲ್ಲೂ ಸಜ್ಜಾಗಿದ್ರು ಡಿ ಕೆ ಶಿವಕುಮಾರ್. ಅಂದ್ರೆ ಏನು, ಯಾವ ರೀತಿ ಸಜ್ಜಾಗಿದ್ರು? ಸಜ್ಜಾಗೋದು ಅಂತಂದ್ರೆ ಬೇಕಾದಂತಹ ಹಣ ಆಗಬಹುದು, ಒಡವೆ ಆಗಬಹುದು, ದಾಖಲಾತಿಗಳಾಗಬಹುದು, ಇದೆಲ್ಲವನ್ನ ಅವರು ಸೇಫ್ ಗಾರ್ಡ್ ಮಾಡಿಕೊಂಡಿದ್ರ ಅಥವಾ ಯಾವ ರೀತಿಯಲ್ಲಿ ಇವರು ಸಜ್ಜಾಗಿದ್ರು ಅಂತಕ್ಕಂಥದ್ದನ್ನ ಕೂಡ ಅವರೇ ಹೇಳಬೇಕಾಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿ ನಿನ್ನೆ ಮೊನ್ನೆಯ ಪ್ಲಾನ್ ಅಲ್ಲ. ಕಳೆದ 6 ತಿಂಗಳಿಂದ ಐಟಿ ದಾಳಿ ವ್ಯೂಹವನ್ನು ರಚಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ.
ಎಸ್, ಡಿಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿ ನಿನ್ನೆ ಮೊನ್ನೆಯ ಪ್ಲಾನ್ ಅಲ್ಲ. ಕಳೆದ 6 ತಿಂಗಳಿನಿಂದ ಐಟಿ ದಾಳಿ ವ್ಯೂಹವನ್ನು ರಚಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಡಿಕೆ ಶಿವಕುಮಾರ್ ವಿರುದ್ಧ ಐಟಿ ದಾಳಿಯ ನೇತೃತ್ವವನ್ನು ವಹಿಸಿದ್ದು ಚೆನ್ನೈ ಪ್ರಾದೇಶಿಕ ಡಿಜಿಪಿ ಬಾಲಕೃಷ್ಣ. ನೋಟು ನಿಷೇಧದ ಬೆನ್ನಲ್ಲೇ ಕರ್ನಾಟಕ ಗೋವಾ ಐಟಿ ವಲಯದ ಪ್ರಾದೇಶಿಕ ವಿಭಾಗಕ್ಕೆ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ತಮಿಳುನಾಡಿನಲ್ಲಿ ಅಕ್ರಮ ಗುಟ್ಕಾ ಮಾರಾಟ ಹಗರಣವನ್ನ ಬಯಲಿಗೆಳೆದಿದ್ರು ಖಡಕ್ ಅಧಿಕಾರಿ ಬಾಲಕೃಷ್ಣ. ಡಿಕೆಶಿ ಕೋಟಿ ಒಡೆಯೋದಕ್ಕೆ 300 ಮಂದಿ ಐಟಿ ಅಧಿಕಾರಿಗಳ ಬೃಹತ್ ತಂಡ ರೆಡಿಯಾಗಿತ್ತು. ಇಂಧನ ಸಚಿವರು, ಆಪ್ತರು, ಸಂಬಂಧಿಕರು ಪಾಲುದಾರಿಕೆ ಹೊಂದಿರುವ ಸಂಸ್ಥೆಗಳ ತಪಾಸಣೆಯನ್ನ ಈ ಹಿಂದೆನೆ ಮಾಡಲಾಗಿತ್ತು. ಈ ಸಂಸ್ಥೆಗಳ ಮೇಲೆ ದಾಳಿಗೆ 39 ಸರ್ಚ್ ವಾರೆಂಟ್ ಅನ್ನ ನೀಡಿದ್ರು ಡಿಜಿಪಿ ಬಾಲಕೃಷ್ಣ. ಚೆನ್ನೈ, ದೆಹಲಿ, ಬೆಂಗಳೂರು, ಮೈಸೂರು, ಕನಕಪುರದ 60 ಸ್ಥಳಗಳ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾರೆ. ಚೆನ್ನೈ ಮೂಲದ ಎಲ್ಇಡಿ ಕಂಪನಿಯೊಂದರಲ್ಲಿ ಡಿಕೆಶಿ ಪಾಲುದಾರಿಕೆ ಇರೋದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಕಂಪನಿಯ ತಪಾಸಣೆಯನ್ನ ಕೂಡ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಇನ್ನು ಡಿಕೆ ಶಿಕಾರಿಗೆ ಲಕ್ಷ್ಮೀ ಕಂಟಕ. ಏನಿದು ಲಕ್ಷ್ಮೀ ಕಂಟಕ? ಬರ್ತಾ ಇದೆ ನೋಡಿ. ಎಸ್, ಐಟಿ ಅಧಿಕಾರಿಗಳು ಡಿಕೆಶಿ ಬೆನ್ನು ಬೀಳೋದಕ್ಕೆ ಯಾರು ಕಾರಣ ನಿಮಗೆಲ್ಲ ಗೊತ್ತಿರಬಹುದು, ಅಥವಾ ಗೊತ್ತಿಲ್ಲ ಅಂತಂದ್ರೆ ಬರ್ತಾ ಇದೆ ನೋಡಿ ಮಾಹಿತಿ. ರಾಜ್ಯ ಕಾಂಗ್ರೆಸ್ಸಿಗರಿಂದಲೇ ಪವರ್ ಮಿನಿಸ್ಟರ್ಗೆ ಕಂಟಕ ಶುರುವಾಯಿತು. ಡಿಕೆಶಿ ಮೇಲಿನ ದಾಳಿಗೆ ಕಾರಣರಾದ್ರ ಕಾಂಗ್ರೆಸ್ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್. 3 ತಿಂಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದ ಮೇಲೆ ನಡೆದಿತ್ತು ಐಟಿ ದಾಳಿ. ನೋಟು ಅಮಾನ್ಯೀಕರಣ, ಅಕ್ರಮ ಹಣ ಹರಿದಿದೆ ಅಂತ ದಾಳಿಯನ್ನ ಮಾಡಿತ್ತು. ಅಲ್ಲಿಂದಲೇ ಶುರುವಾಗಿತ್ತು ಡಿಕೆಶಿ ಮೇಲಿನ ಗುಮಾನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಲ ಪಡೆಯಲು ಸೂಚಿಸಿದ್ರಂತೆ ಡಿಕೆಶಿ ಅವರು. ಜೊತೆಗೆ ಗೋವಿಂದರಾಜು ಡೈರಿಯಲ್ಲಿ ಡಿಕೆಶಿ ಹೆಸರಿದ್ದದ್ದು ಕೂಡ ಮತ್ತೊಂದು ಸೂಚನೆಯಾಗಿತ್ತು. ಇದೆಲ್ಲದರ ಜೊತೆಗೆ ಎಂಎಲ್ಸಿ ಎಸ್ ರವಿ ಡಿಕೆಶಿ ಸೋದರ ಸಂಬಂಧಿಯಾಗಿದ್ದು ಇದೆಲ್ಲ ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡಿತ್ತು. ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನಿನ್ನೆ ಬೆಳ್ಳಂಬೆಳಿಗ್ಗೆ ಡಿಕೆಶಿಗೆ ಶಾಕ್ ನೀಡಿದೆ ಐಟಿ ತಂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಮುರಳಿ, ಡಿಕೆಶಿ ಮೇಲಿನ ದಾಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣನಾ ಅನ್ನುವಂತಹ ಒಂದು ಪ್ರಶ್ನೆ ಹರಿದಾಡ್ತಾ ಇದೆ. ಏನಾದರೂ ಸಂಬಂಧ ಇದೆಯಾ ಅದಕ್ಕೂ ಇದಕ್ಕೂ? ಅರವಿಂದ್, ಏನಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಐಟಿ ದಾಳಿ ನಡೆಯಿತು. ದಾಳಿ ನಡೆಯೋದಕ್ಕಿಂತ ಮುಂಚೆ ಕಳೆದ 2.5-3 ತಿಂಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಮೇಲೂ ಸಹ ದಾಳಿ ನಡೆದಿತ್ತು. ಆ ದಾಳಿ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಐಟಿ ಅಧಿಕಾರಿಗಳು ಸಂಗ್ರಹ ಮಾಡ್ಕೊಂಡ ನಂತರ ಇದಾದ ಬಳಿಕ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ನ ಜೊತೆಯಲ್ಲಿ ಗುರುತಿಸ್ಕೊಂಡಂತ ಆಪ್ತರೇನಿದ್ರು ಅವರ ಮನೆ ಮೇಲೂ ಸಹ ದಾಳಿ ನಡೆದಿತ್ತು. ದಾಳಿ ನಡೆದಾಗ ಅಲ್ಲಿಯ ದಾಖಲೆಗಳು ಇದನ್ನೆಲ್ಲ ಸಹ ಕ್ಯಾಲ್ಕುಲೇಷನ್ ಮಾಡಿ ಮೇ 29ನೇ ತಾರೀಕಿಂದ, ಈಗ ಸ್ಪಷ್ಟಪಡಿಸ್ತಾ ಇರುವಂತದ್ದು ಮೇ 29ನೇ ತಾರೀಕಿಂದನೇ ಐಟಿ ಅಧಿಕಾರಿಗಳು ಈ ಕಾರ್ಯಾಚರಣೆಗೆ ಇಳಿದಿದ್ರು. ಅಂದ್ರೆ ಅವರ ಬಾತ್ಮೀದಾರರೇನಿದ್ರು, ಬಾತ್ಮೀದಾರರಿಂದ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಮಾಹಿತಿಯನ್ನ ಕಲೆ ಹಾಕಿದ ನಂತರ ನಿನ್ನೆ ಏನು ಸರಿಯಾದ ಸಮಯ ಅಂತ ಹೇಳಿ ದಾಳಿಯನ್ನ ನಡೆಸಿದ್ರೆ, ದಾಳಿಯನ್ನ ನಡೆಸಿ ಅಂದ್ರೆ ಏಕಕಾಲಕ್ಕೆ ಅವರಿಗೆ ಸಂಬಂಧಪಟ್ಟಂತ ಸಂಬಂಧಿಕರು ಇರ್ಬೋದು, ಜೊತೆಗೆ ಸ್ನೇಹಿತರು ಇರ್ಬೋದು, ಅವ್ರ ಮನೆಯೆಲ್ಲ ಸಹ ಮೇಲೆ ದಾಳಿ ನಡೆದಿರುವಂತದ್ದು. ಪ್ರಮುಖವಾಗಿ ಏನು ಕಳೆದ 3 ತಿಂಗಳ ಹಿಂದೆ ದಾಳಿ ನಡೆದಿತ್ತು. ದಾಳಿಯಲ್ಲಿ ಕ್ರೋಢೀಕರಿಸಿದಂತ ದಾಖಲಾತಿಗಳ ಕ್ಯಾಲ್ಕುಲೇಷನ್ ಮಾಡ್ತಾ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ, ಜೊತೆಗೆ ಅವರ ಒಂದಷ್ಟು ವಹಿವಾಟುಗಳು, ಬ್ಯಾಂಕಿನ ವಹಿವಾಟು ಇರ್ಬೋದು, ಮತ್ತೆ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಪಾಲುದಾರಿಕೆ ಇರ್ಬೋದು, ಈ ಪಾಲುದಾರಿಕೆ ಎಲ್ಲ ಸಹ ಮಾಹಿತಿಯನ್ನು ಆಧರಿಸಿ ಈಗ ದಾಳಿ ನಡೆದಿರುವಂತಹ ಸಾಧ್ಯತೆಗಳು ಹೆಚ್ಚಿದಾವೆ ಅನ್ನೋದು ಈಗ ಹೊರಗಡೆ ಬರ್ತಾ ಇರುವಂತಹ ಮಾಹಿತಿ. ಅರವಿಂದ್, ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀತಿಯಲ್ಲಿ ಅವರ ಮನೆ ಮೇಲೆ ರೇಡ್ ಆಗಿದ್ದಾಗಿರಬಹುದು. ಇದಾದ ನಂತರ ಡಿಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ ರವಿ ಅವರು ಕೂಡ ಸೋದರ ಸಂಬಂಧಿ ಅಂತಕ್ಕಂಥದ್ದು, ಗೋವಿಂದರಾಜು ಡೈರಿನಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಸಿಕ್ಕಿದ್ದು, ಈ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸಿ ಡಿಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೇಡ್ಗೆ ನಿರ್ಧಾರ ಮಾಡಲಾಗಿತ್ತ ಹಾಗಾದ್ರೆ ಅಂತ?
ಖಂಡಿತವಾಗಿ ಅರವಿಂದ್, ಏನಂದ್ರೆ ಎಲ್ಲರಿಗೂ ಸಹ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿದ್ದಂಥದ್ದು ಗೋವಿಂದರಾಜು ಅವರ ಮನೆ ಮೇಲೆ ಒಂದು ಐಟಿ ದಾಳಿ ಆಗುತ್ತೆ. ಕಳೆದ ವರ್ಷ ಮಾರ್ಚ್ ನಲ್ಲಿ ದಾಳಿ ನಡೆಯುವಂಥದ್ದು. ದಾಳಿ ನಡೆದ ಸಂದರ್ಭದಲ್ಲಿ ಆ ಸಂದರ್ಭ ಏನು ಅಂದ್ರೆ ಅವರು ಒಂದು ಡೈರಿ ಸಹ ಏನು ಅವರು ವಶಪಡಿಸ್ಕೊಂಡಿರ್ತಾರೆ. ವಶಪಡಿಸ್ಕೊಂಡಾಗ ಅಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳಿರ್ತು. ಆ ಕೋಡ್ ವರ್ಡ್ಗಳನ್ನ ಆಧರಿಸಿ ಏನು ಐಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ರಾಮಲಿಂಗ ರೆಡ್ಡಿ ಇರ್ಬೋದು, KJ ಜಾರ್ಜ್ ಅವರು ಇರ್ಬೋದು, ಇವ್ರನ್ನೆಲ್ಲರನ್ನೂ ಸಹ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅಂದ್ರೆ ಈಗ ಐಟಿ ಅಧಿಕಾರಿಗಳು ಸಹ ಒಂದಷ್ಟು ಸೀಸ್ ಮಾಡಿದ್ರಂತ ಒಂದಷ್ಟು ವಸ್ತುಗಳನ್ನ ಮತ್ತು ದಾಖಲೆಗಳನ್ನ ತರ್ತಾ ಇದ್ದಾರೆ. ಬಹುಶಃ ಅವರ ಸಂಬಂಧಪಟ್ಟಂತ ಸಂಬಂಧಿಕರೇನಿದ್ರು ಮತ್ತು ಸ್ನೇಹಿತರೇನಿದ್ರು ಅವರ ಮನೆಯಲ್ಲಿ ಸೀಸ್ ಮಾಡಿದಂತ ದಾಖಲಾತಿಗಳನ್ನ ಈಗ ಐಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಮನೆಗೆ ತರ್ತಾ ಇರುವಂತದ್ದು. ಮೇ ಬಿ ಕ್ಲಾರಿಫಿಕೇಶನ್ ಇರ್ಬೋದು, ಸಾಧ್ಯತೆಗಳು ಸಹ ಇರ್ಬೋದು ಅನ್ನೋದ್ರ ಬಗ್ಗೆ. ಇನ್ನೊಂದು ಅಂದ್ರೆ ನಾನು ಈಗಾಗಲೇ ಹೇಳ್ತಿದ್ದ ಗೋವಿಂದರಾಜು ಅವರ ಮನೆಯ ಮೇಲೆ ಒಂದು ದಾಳಿ ನಡೀತು. ದಾಳಿ ನಡೆದಾಗ ಕೋಡ್ ವರ್ಡ್ಗಳನ್ನ ಆಧರಿಸಿ ಐಟಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸ್ತಾರೆ. ಅದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಮೇಲೆ ದಾಳಿ ನಡೆಯುತ್ತೆ. ದಾಳಿ ನಡೆದ ಸಂದರ್ಭದಲ್ಲಿ ಅಲ್ಲಿಯ ಒಂದಷ್ಟು ಮಾಹಿತಿಗಳು ಜೊತೆಗೆ ಅಲ್ಲೊಂದಷ್ಟು ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನೆಲ್ಲ ಸಹ ವಶಕ್ಕೆ ತೆಗೆದುಕೊಳ್ಳುವಂಥದ್ದು. ವಶಕ್ಕೆ ತೆಗೆದುಕೊಳ್ಳುವಾಗ ತಾಳೆ ಹಾಕ್ತಾರೆ. ತಾಳೆ ಹಾಕಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು ಒಂದಷ್ಟು ಹೇಳಿಕೆಗಳು ದಾಖಲಿಸಿಕೊಳ್ಳುವಂಥದ್ದು. ಜೊತೆಗೆ ಅವರ ಸಂಬಂಧಿಕರೇನಿದ್ರು, ಜೊತೆಗೆ ಅವರ ಪಾಲುದಾರಿಕೆ ಹೊಂದಿದ್ದಂತ ಒಂದಷ್ಟು ಸಂಸ್ಥೆಗಳೇನಿತ್ತು ಅದನ್ನೆಲ್ಲ ಸಹ ವಿಚಾರಣೆಗೊಳಪಡಿಸಿದಾಗ ಒಂದಷ್ಟು ಮಾಹಿತಿಗಳು ಹೊರಗಡೆ ಬಂದಿರುವಂತದ್ದು. ಕಳೆದ ಮಾರ್ಚ್ ನಲ್ಲಿ ಐಟಿ ದಾಳಿ ಏನ್ ನಡೀತು ಗೋವಿಂದರಾಜು ಅವರ ಮನೆಯಿಂದ, ಅದಾದ ಬಳಿಕ ಕಾಂಗ್ರೆಸ್ ಒಂದಷ್ಟು ಜನರ ಮನೆಗಳ ಮೇಲೆ ದಾಳಿ ನಡೀತು. ಆ ದಾಳಿಗಳು ಜೊತೆಗೆ ಅಲ್ಲಿ ಸಿಕ್ಕಂತ ದಾಖಲೆಗಳು ಇದನ್ನೆಲ್ಲ ಸಹ ಮಾಹಿತಿಗಾಗಿ ಧನ್ಯವಾದ. ಡಿಕೆಶಿ ಶಿಕಾರಿ ಬೆನ್ನಲ್ಲೇ ರೆಸಾರ್ಟ್ ಪಾಲಿಟಿಕ್ಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾವಿಲ್ಲಿದ್ರೆ ಹೀಗೆ, ಇನ್ನು ಗುಜರಾತ್ನಲ್ಲಿದ್ದಿದ್ರೆ ಏನಪ್ಪಾ ಗತಿ ಅಂತ ಶಾಸಕರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿಯೂ ಇರೋದು ಸೇಫ್ ಅಲ್ಲ ಅಂತ ಭಾವಿಸಿರ್ತಕ್ಕಂಥ ಗುಜರಾತ್ನ ಕಾಂಗ್ರೆಸ್ ಶಾಸಕರು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಸೂಚನೆಯನ್ನ ಪಡೆದು ಬೇರೆಡೆಗೆ ಶಿಫ್ಟ್ ಆಗಲು ತಯಾರಿಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಈಗಲ್ಟನ್ ರೆಸಾರ್ಟ್ ಅನ್ನ ತಲುಪಿದೆ ಒಂದು ಸ್ಪೆಷಲ್ ಬಸ್. ಕೆಲವೇ ಕ್ಷಣಗಳಲ್ಲಿ ಈಗಲ್ಟನ್ ರೆಸಾರ್ಟ್ನಿಂದ ಅವರೆಲ್ಲ ಬೇರೆಡೆಗೆ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ರೆಸಾರ್ಟ್ ಮಾಲೀಕರು ಬೇರೆ ಖಾಲಿ ಮಾಡಿ ಅಂತ ಸೂಚನೆಯನ್ನ ಕೂಡ ನೀಡಿದ್ರು. ಇನ್ನು ಈಗಲ್ಟನ್ ರೆಸಾರ್ಟ್ನ ಸುತ್ತ ಖಾಕಿ ಕಣ್ಗಾವಲು ಇದ್ರೂ ಕೂಡ ಈ ರೆಸಾರ್ಟ್ಗೆ ಈಗ ಕಿಚ್ಚ ಸುದೀಪ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ರಾಜು ಕನ್ನಡ ಮೀಡಿಯಂ ಚಿತ್ರದ ಚಿತ್ರೀಕರಣ ಇರೋದ್ರಿಂದ 3 ಕ್ಯಾರವನ್ ಬಸ್ ಸೇರಿದಂತೆ ಒಂದು ಐಷಾರಾಮಿ ಬಸ್ನಲ್ಲಿ ಬಂದಿದ್ದ ಕಲಾವಿದರನ್ನ ಭದ್ರತಾ ಸಿಬ್ಬಂದಿ ಸುಮಾರು ಅರ್ಧ ಗಂಟೆಗಳ ಕಾಲ ಪರೀಕ್ಷಿಸಿ ರೆಸಾರ್ಟ್ನ ಒಳಕ್ಕೆ ಬಿಟ್ಟಿದ್ದಾರೆ. ಈ ಚಿತ್ರದಲ್ಲಿ ಗೆಸ್ಟ್ ರೋಲ್ನಲ್ಲಿ ಸುದೀಪ್ ನಟಿಸ್ತಾ ಇರೋ ದೃಶ್ಯದ ಚಿತ್ರೀಕರಣ ಈಗಲ್ಟನ್ ರೆಸಾರ್ಟ್ನ ಗಾಲ್ಫ್ ಆವರಣದಲ್ಲಿ ನಡೆಯುತ್ತೆ. ಈ ಎಲ್ಲ ವಿಚಾರವಾಗಿ ಮಾಹಿತಿಯನ್ನು ಪಡೆಯೋಣ. ಈಗಲ್ಟನ್ ರೆಸಾರ್ಟ್ನಿಂದ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹನುಮಂತು, ಮೊದಲನೇದಾಗಿ ಇವಾಗ ಗುಜರಾತ್ನ ಕಾಂಗ್ರೆಸ್ ಶಾಸಕರು ಅಲ್ಲಿಂದ ಶಿಫ್ಟ್ ಆದ್ರ ಹೇಗೆ? ಎಸ್ ಅರವಿಂದ್, ಏನಂತ ಹೇಳಿದ್ರೆ ನಿನ್ನೆ ದಿನ ಐಟಿ ದಾಳಿಗೆ ಒಳಗಾದಂಥ ಈಗಲ್ಟನ್ ರೆಸಾರ್ಟ್ನಲ್ಲಿ ಒಳಗಿರುವಂಥ ಗುಜರಾತ್ನಿಂದ ಬಂದಿರತಕ್ಕಂಥ 44 ಜನ ಶಾಸಕರು ಕೂಡ ಈಗಲ್ಟನ್ ರೆಸಾರ್ಟ್ನ ಒಳಭಾಗದಲ್ಲೇ ಇರುವಂಥದ್ದು. ಏನು ನಿನ್ನೆ ಐಟಿ ದಾಳಿ ವೇಳೆ ಐಟಿ ಅಧಿಕಾರಿಗಳು ಕೂಡ 44 ಜನ ಶಾಸಕರು ತಂಗಿದ್ದಂಥ ಒಂದು ಕೋಣೆಗಳನ್ನು ಪರಿಶೀಲನೆ ನಡೆಸಿರುವಂಥದ್ದು. ಹಾಗಾಗಿ ಐಟಿ ಅಧಿಕಾರಿಗಳ ಮುಂದೆ ಏನು 44 ಜನ ಶಾಸಕರು ಒಂದು ತಪಾಸಣೆ ಒಳಪಟ್ಟಂತ ನಂತರದಲ್ಲಿ ಏನು ತಮ್ಮ ಒಂದು ಏನು ಒಳಗಾಗಿರ್ತಕ್ಕಂಥ ಅವರು ಏನು ಪೇಚಿಗೆ ಸಿಲುಕಿಕೊಂಡಿರುವಂತದ್ದು. ಏನು ಗುಜರಾತ್ನಲ್ಲೇ ನಮಗೆ ಸರಿಯಾದಂತ ಒಂದು ರಕ್ಷಣೆ ಸಿಗಲಿಲ್ಲ. ಹಾಗಾಗಿ ನಾವು ರಕ್ಷಣೆಗಾಗಿ ಇಲ್ಲಿಗೆ ಬಂದ್ವಿ. ಅಲ್ಲಿ ನಡೀತಾ ಇದ್ದಂತ ಕುದುರೆ ವ್ಯಾಪಾರವನ್ನು ತಪ್ಪಿಸ್ಲಿಕ್ಕಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಸುರಕ್ಷತೆ ಅವರ ಒಂದು ನೀಡ್ತಾ ಇರ್ತಕ್ಕಂಥ ಒಂದು ಭದ್ರತೆಯ ಮೇರೆಗೆ ನಾವಿಲ್ಲಿ ಬಂದಿದ್ವಿ. ಆದ್ರೆ ಇಲ್ಲೇ ಐಟಿ ಅಧಿಕಾರಿಗಳು ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡಿರುವಂತದ್ದು. ಹಾಗಾಗಿ ಇಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದಂತ ಒಂದು ಸುರಕ್ಷತೆ ಇಲ್ಲ ಅನ್ನತಕ್ಕಂಥ ಒಂದು ಮನೋಭಾವನೆ ಜೊತೆಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬಂದಿದ್ರಿಂದಲೇ ನಿಮ್ಮ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನತಕ್ಕಂಥ ಮಾತುಗಳನ್ನು ಕೂಡ ಡಿ ಕೆ ಸುರೇಶ್ ಅವರಿಗೆ ಏನು ಗುಜರಾತ್ನಿಂದ ಬಂದಿರತಕ್ಕಂಥ ಶಾಸಕರುಗಳು ಕೂಡ ಹೇಳಿರುವಂಥದ್ದು. ಇನ್ನು ಇವತ್ತು ರೆಸಾರ್ಟ್ನ ಒಳಭಾಗದಲ್ಲಿ ರಾಜು ಕನ್ನಡ ಮೀಡಿಯಂ ಅನ್ನತಕ್ಕಂಥ ಒಂದು ಸ್ಯಾಂಡಲ್ವುಡ್ನ ಚಿತ್ರದ ಚಿತ್ರೀಕರಣ ನಡೀತಾ ಇರುವಂಥದ್ದು. ಬೆಳ್ಳಂಬೆಳಗ್ಗೆ ಸುದೀಪ್ ರವರು ಒಂದು ಐಷಾರಾಮಿ ವಾಹನದಲ್ಲಿ ಒಳಗೋಗಿರುವಂಥದ್ದು. ಆ ನಂತರದಲ್ಲಿ 3 ಲಕ್ಸುರಿ ಬಸ್ಗಳು ಜೊತೆಗೆ ಒಂದು ಲಕ್ಸುರಿ ಬಸ್ ಹಾಗೂ 3 ಕ್ಯಾರವಾನ್ ಬಸ್ಗಳು ಒಳಗೋಗಿರುವಂಥದ್ದು. ಒಟ್ಟು 50ಕ್ಕೂ ಹೆಚ್ಚು ಜನ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರುವಂತಹ ಸಿಬ್ಬಂದಿಗಳು ಕೂಡ ಒಳಗೆ ಹೋಗಿದ್ದಾರೆ. ಅರುಣ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು, ಧನ್ಯವಾದ.